ಫ್ರೀಯಾಗಿ ಇಸಿ ಹೇಗೆ ಡೌನ್ಲೋಡ್ ಮಾಡೋದನ್ನೋದು ಇವತ್ತು ನೋಡೋಣ ಬನ್ನಿ. Subscribe for more content. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಸೊ ಇಸಿ ಇಸ್ ವೆರಿ ಇಂಪಾರ್ಟೆಂಟ್. ಇಸಿಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಫಾರ್ಮ್ ನಂಬರ್ 15, ಇನ್ನೊಂದು ಫಾರ್ಮ್ ನಂಬರ್ 16. ಫಾರ್ಮ್ ನಂಬರ್ 15ಅಲ್ಲಿ ನಿಮ್ಮದು ಟ್ರಾನ್ಸಾಕ್ಷನ್ಸ್ ಆಗಿದ್ದರೆ ಮಾತ್ರ ನಿಮಗೆ ಫಾರ್ಮ್ ನಂಬರ್ 15 ಬರುತ್ತೆ. ಫಾರ್ಮ್ ನಂಬರ್ 16 ಅಂದರೆ ಋಣಭಾರ ರಹಿತ ಅಂತ ಬರುತ್ತೆ. ಸೊ ಯಾವುದೇ ಥರ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ನಿಮಗೆ ಫಾರ್ಮ್ ನಂಬರ್ 16 ಬರುತ್ತೆ. ಸೊ ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇಸಿ ಒನ್ ಡೇನಲ್ಲಿ ಸಿಗಲ್ಲ, ಅಥವಾ ಆನ್ಲೈನ್ ಅಪ್ಲೈ ಮಾಡಿದ್ರೆ ಕೂಡ ಇಮಿಡಿಯೇಟಾಗಿ ಸಿಗಲ್ಲ ಅನ್ನೋದು. ಸೊ ನಮಗೆ ಯಾವುದೇ ಪ್ರಾಪರ್ಟಿದು ಟ್ರಾನ್ಸಾಕ್ಷನ್ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗಬೇಕಂದ್ರೆ ಈಸಿಲಿ ನೀವು ಆನ್ ಸ್ಪಾಟ್ ಅದು ಫ್ರೀಯಾಗಿ ನೀವು ಚೆಕ್ ಮಾಡ್ಬೋದು. ಬನ್ನಿ ನೋಡೋಣ ಹೇಗಂತ. ಸೊ ಫಸ್ಟು ಕಾವೇರಿ ಪೋರ್ಟಲ್ ನೀವು ಲಾಗಿನ್ ಮಾಡಬೇಕು. ಸೊ ನಿಮ್ಮ ಇನ್ ಕೇಸ್ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿಲ್ಲ ಅಂದರೆ ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಥ್ರೂ ಆಧಾರ್ ಕಾರ್ಡ್. ಒನ್ಸ್ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮ್ಮ ಕಾವೇರಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಕಾವೇರಿ ಪೋರ್ಟಲ್ ಓಪನ್ ಆದ ತಕ್ಷಣ ನೀವು ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಸಿ ಅಂತ ಕ್ಲಿಕ್ ಮಾಡಬೇಕು. ಇಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ ಡಿಸ್ಟಿಕ್, ತಾಲೂಕು, ಹೋಬಳಿ ಆ್ಯಂಡ್ ಇಂಡೆಕ್ಸ್, ವಿಲೇಜ್ ಎಲ್ಲ ಸೆಲೆಕ್ಟ್ ಮಾಡಿ. ಅಗ್ರಿಕಲ್ಚರ್ ಆದರೆ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಪ್ರಾಪರ್ಟಿ ಐಡಿ. ಸೊ ಪ್ರಾಪರ್ಟಿ ಐಡಿ ಎರಡು ಅಟ್ಲೀಸ್ಟ್ 2 ಇಂಡೆಂಟ್ಸ್ ಆಗಬೇಕು ನೀವು. ಸೊ ಬಿಕಾಸ್ ಒಂದೇ ಹಾಕಕ್ಕೆ ಹೋಗಬೇಡಿ, ಒಂದೊಂದ್ಸರಿ ಅದು ರೆಕಗ್ನೈಸ್ ಆಗಲ್ಲ. ಸೊ ಅದಕ್ಕೆ 2 ರೆಫರೆನ್ಸ್ ಪಾಯಿಂಟ್ ಕಳಿಸಬೇಕು. ಸೊ 2 ರೆಫರೆನ್ಸ್ ಪಾಯಿಂಟ್ ಆದ ತಕ್ಷಣ ನಿಮ್ಮ ಬೌಂಡ್ರಿ ಡೀಟೇಲ್ಸ್ ಹಾಕಿ, ನಾರ್ತ್, ಈಸ್ಟ್, ವೆಸ್ಟ್, ಸೌತಲ್ಲಿ ಏನೇನು ಡೀಟೇಲ್ಸ್ ಇದೆ ಆ್ಯಂಡ್ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನ ಮಾತ್ರ ಹಾಕೋದು ಮರಿಬೇಡಿ. ಆದಮೇಲೆ ನಿಮ್ಮ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ನೀವು ಮೆನ್ಷನ್ ಮಾಡಿ. ನಿಮಗೆ ನೆಕ್ಸ್ಟ್ ಬರೋದು ಇಸಿ ಪೀರಿಯಡ್ ಆಫ್ ಸರ್ಚ್. ಸೊ ಇಸಿ ಪೀರಿಯಡ್ ಆಫ್ ಸರ್ಚ್ ಯಾವ ವರ್ಷದಿಂದ ಯಾವ ವರ್ಷ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಚಾ ಹಾಕಿದ ತಕ್ಷಣ, ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಡೀಟೇಲ್ಸ್ ಬಂದ್ಬಿಡುತ್ತೆ. ಫಾರ್ಮ್ ನಂಬರ್ 15 ಇನ್ ಕೇಸ್ ಟ್ರಾನ್ಸಾಕ್ಷನ್ ಆದರೆ ಮಾತ್ರ. ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಫಾರ್ಮ್ ನಂಬರ್ 16 ಬರುತ್ತೆ. ಸೊ ಈ ಡೀಟೇಲ್ಸ್ ಎಲ್ಲ ನಿಮಗೆ ಚೆಕ್ ಮಾಡ್ಕೊಳ್ಳಿ. ಸೊ ಒನ್ಸ್ ನೀವು ಚೆಕ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ಡ್, ಸಬ್ ರಿಜಿಸ್ಟರ್ಡ್ ಕಡೆಯಿಂದ ನಿಮಗೆ ಆಥರೈಸೇಷನ್ ಇಸಿ ಬೇಕಂದರೆ, ಸೊ ಇಲ್ಲಿ ಕೆಳಗಡೆ ನೀವು ಓಕೆ ಅಂತ ಮಾಡಿ, ರಿಸಲ್ಟ್ ಈಸ್ ಓಕೆ ಫಾರ್ ಮಿ ಅಂತಂದು ಪ್ರೊಸೀಡ್ ಅಂತಂದು ಮಾಡಿ ನೀವು ಪೇಮೆಂಟ್ ಮಾಡೋದಿರುತ್ತೆ. ಸೊ 240 rupees ಪೇಮೆಂಟ್ ಮಾಡೋದಿರುತ್ತೆ. ಆ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಸಿ ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಇಲ್ಲಿ ಆಪ್ಷನ್ ಇದೆ ಡೌನ್ಲೋಡ್ ಅಂತ. ಸೊ ನೀವು ಇಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಓನ್ಲಿ ಫಾರ್ ಇನ್ಫಾರ್ಮೇಷನ್. ಓಕೆ, ಸೊ ಇದು ಇಸಿ ಏನಿರುತ್ತೆ ನಿಮಗೆ ಕಂಪ್ಲೀಟ್ ನಿಮ್ಮದು ಇಸಿ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಸಬ್ ರಿಜಿಸ್ಟರ್ ಆಥರೈಸೇಷನ್ ಆಗಿರಲ್ಲ. ಸೊ ನಿಮಗೆ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ನೀವು ಫ್ರೀಯಾಗಿ ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಇದು ಇಸಿ ಯಾವುದೇ ಬ್ಯಾಂಕಲ್ಲಿ ವ್ಯಾಲಿಡಿಟಿ ಆಗಲ್ಲ. ಇನ್ ಕೇಸ್ ನೀವು ಬ್ಯಾಂಕ್ ಲೋನ್ಸ್ ತೊಗೋತಾ ಇದ್ರೆ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ದು ಮಾತ್ರ ನೀವು ಹಾಕೋದಿರುತ್ತೆ. ಸೊ ಈ ಡೀಟೇಲ್ಸ್ನ ನೀವು ಯಾವಾಗ ಹಾಕ್ತಿರೋ ನೀವು ಈಸಿಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಕಾವೇರಿ ಪೋರ್ಟಲಲ್ಲಿ. ಸೊ ನೀವು ಈ ರೀತಿಯಾಗಿ ನಿಮ್ಮ ಯಾವುದೇ ಒಂದು ಪ್ರಾಪರ್ಟಿ ತೊಗೋಬೇಕಾದಾಗ ಈಸಿಲಿ ನೀವು ಚೆಕ್ ಮಾಡ್ಬೋದು ದಟ್ ಫಾರ್ಮ್ ನಂಬರ್ 15ಅಲ್ಲಿ ಟ್ರಾನ್ಸಾಕ್ಷನ್ಸ್ ಇವಾಗ ಪ್ರೆಸೆಂಟ್ ಓನರ್ ಯಾರಿದ್ದಾರೆ ಅಂತ ಆನ್ ಸ್ಪಾಟ್ ಈಸಿಲಿ ಚೆಕ್ ಮಾಡ್ಬೋದು, ದಟ್ ಟು ಫಾರ್ ಫ್ರೀ. ಸೊ ನೀವು ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು.